ನಿನ್ನ ಸಂಬಂಧಿಕರೇ ನಿನ್ನ ಮೊದಲ ಶತ್ರುಗಳು, ಏಕೆಂದರೆ ಎಲ್ಲರಿಗಿಂತ ಚೆನ್ನಾಗಿ ಮೊದಲು ಅವರೇ ನಿನ್ನ ಬಗ್ಗೆ ತಿಳಿದುಕೊಂಡಿರುತ್ತಾರೆ. ನೀನು ಈ ಮಾತುಗಳನ್ನು ನೆನಪಿನಲ್ಲಿ ಎಂದಿಗೂ ಮರೆಯಬೇಡ. ನಿನ್ನ ನೆಂಟರು, ಸಂಬಂಧಿಕರು, ಗೆಳೆಯರು ಎಂದು ಮುಖವಾಡ ಹಾಕಿಕೊಂಡು ಓಡಾಡುವ ಜನರು ಯಾವಾಗಲೂ ನಿನ್ನ ಕೈ ಬಿಡಬಹುದು. ಆದರೆ ನೀನು ನಂಬಿರುವಂತಹ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ನಿನ್ನ ಕೈಯನ್ನು ಹಿಡಿದೇ ಹಿಡಿಯುತ್ತಾನೆ, ನಿನ್ನ ರಕ್ಷಣೆಯನ್ನು ಕೊಡುತ್ತಾನೆ. ನೆನಪಿರಲಿ, ನಿನ್ನ ಶತ್ರುಗಳು ನಿನ್ನನ್ನು ತಿರುಗಿ ನೋಡಬೇಕು, ಹಾಗೆ ನೀನು ಬೆಳೆಯಬೇಕು. ನಿನ್ನ ಕರ್ಮದ ಮೇಲೆ, ಕರ್ತವ್ಯದ ಮೇಲೆ ನೀನು ಸದಾ ನಂಬಿಕೆಯನ್ನಾಗಿಡು. ರಾಶಿಯ ಮೇಲೆ ನಂಬಿಕೆಯನ್ನು ಇಡಬೇಡ, ಏಕೆಂದರೆ ರಾವಣದು ಒಂದೇ ರಾಶಿಯಾಗಿತ್ತು. ಆದರೆ ಅವರವರ ಕರ್ಮದ ಫಲ ಅನುಭವಿಸುವ ರೀತಿ ಬೇರೆಯಾಗಿತ್ತು ಅಷ್ಟೇ. ಏನೇ ಆಗಲಿ, ನೀನು ನಿನ್ನ ಸಂಬಂಧಿಕರ ಮುಂದೆ ಬೆಳೆದು ನಿಲ್ಲುವಂಥವನಾಗಬೇಕು. ನೋಯಿಸಿದವರು ನೋಯಿಸಲಿ, ಆಡಿಕೊಳ್ಳುವವರು ಆಡಿಕೊಳ್ಳಲಿ, ನಗುವವರು ನಗಲಿ ಬಿಡಿ, ಶಾಪ ಹಾಕಿದರೆ ಹಾಕಲಿ ಬಿಡಿ. ಆದರೆ ನೀನು ಮಾತ್ರ ಯಾವುದರ ಬಗ್ಗೆಯೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನ ಪಾಡಿಗೆ ನೀನು ಇರು, ನಿನ್ನ ಗುರಿಯ ಕಡೆ ಗಮನವನ್ನು ಕೊಡು. ಅವರ ಕರ್ಮದ ಫಲ ಅವರು ಅನುಭವಿಸುತ್ತಾರೆ. ಜೀವನದಲ್ಲಿ ನಿನ್ನ ಜೊತೆ ಯಾರು ಇರುತ್ತಾರೆ ಇಲ್ಲವೋ ಗೊತ್ತಿಲ್ಲ, ಆದರೆ ನಿನ್ನ ಜೊತೆ ನೀನು ಮಾಡಿದಂತಹ ಪಾಪ, ಕರ್ಮ, ಪುಣ್ಯದ ಫಲ ಇದ್ದೇ ಇರುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಬೇಡ. ಕೆಲವರು ತಮ್ಮ ಸ್ವಭಾವದಿಂದ ಕೆಟ್ಟವರು ಅನಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ನೀನು ನಿನ್ನ ಸ್ವಭಾವ ವರ್ತನೆಯನ್ನು ಯಾವಾಗ ಬದಲಾಯಿಸುತ್ತೀಯೋ ನಿನಗೆ ಸ್ವರ್ಗದ ಬಾಗಿಲು ಅಂದೇ ತೆರೆಯುತ್ತದೆ. ಕೆಲವು ಮನುಷ್ಯರು ಜೀವನದಲ್ಲಿ ಬೈದರೂ, ಬುದ್ಧಿ ಹೇಳಿದರೂ, ತಿರುಗಿಸಿದರೂ, ತಿಳಿದರೂ, ಅನುಭವ ಹೇಳಿದವರು ಹೊಡೆದರೂ ಕಲಿಯುವುದಿಲ್ಲ. ಅವರಿಗೆ ಸಂಕಷ್ಟಗಳು ಎದುರಾದಾಗ, ಅನುಭವಿಸಿದಾಗ ಅವರ ಸಂಬಂಧಿಕರು, ನಂಬಿದವರು ಅವರಿಗೆ ಮೋಸ ಮಾಡಿದಾಗ ಅಂತಹ ಮನುಷ್ಯ ಬುದ್ಧಿಯನ್ನು ಕಲಿಯುತ್ತಾನೆ. ಈ ಪ್ರಪಂಚ ಹೇಗಿದೆ ಅಂದರೆ, ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ ಎಂದು ಟೀಕಿಸುತ್ತಾರೆ. ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಸಮಸ್ಯೆ ಹಾಗೂ ಚಿಂತನೆಗಳನ್ನು ನಿನ್ನ ತಲೆಯಿಂದ ತೆಗೆದು ಹಾಕಿಬಿಡು. ನಿನ್ನ ಗುರಿಯ ಕಡೆ ಗಮನವನ್ನು ಕೊಡು. ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ, ಮರೆಯಲೇಬೇಡ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ನಿಮ್ಮೊಳಗೆ ಇದೆ. ನಾವು ಯಾವುದನ್ನು ಹೆಚ್ಚು ಬಳಸಿಕೊಳ್ಳುತ್ತೇವೆಯೋ ಅದು ಹೊರಬರುತ್ತದೆ ಮತ್ತು ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಹಾಗಾಗಿ ಯಾವುದನ್ನು ಹೇಗೆ ನಾವು ಬಳಸಿಕೊಳ್ಳಬೇಕು ಎನ್ನುವುದು ನಮಗೆ ಗೊತ್ತಿರಬೇಕು. ಒಳ್ಳೆಯ ಮನುಷ್ಯರು ಎಂದು ಸ್ವಾರ್ಥಿಯಾಗಿ ಇರುವುದಿಲ್ಲ, ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಮೌನವಾಗಿ ದೂರ ಸರಿದು ಬಿಡುತ್ತಾನೆ ಅಷ್ಟೇ. ಯಾರೋ ಒಬ್ಬ ಬಲಹೀನನನ್ನು ನಂಬಿಸಿ ಮೋಸ ಮಾಡಿ ಅವರ ನೆಮ್ಮದಿಗೆ ಬೆಂಕಿ ಹಚ್ಚಿ ನಾನು ಬಲವಂತ ಎಂದು ಬೀಗುತ್ತಾನೆ. ಆದರೆ ಬಲಹೀನತೆಯನ್ನು ಭಗವಂತ ಒಡೆದು ಹಾಕುತ್ತಾನೆ, ಏಕೆಂದರೆ ಬಲಹೀನರನ್ನು ಬಲವಂತನು ಹೊಡೆದರೆ ಬಲವಂತನನ್ನು ಭಗವಂತನೇ ಹೊಡೆಯುತ್ತಾನೆ. ಆ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯುವುದನ್ನು ಕಲಿಯಿರಿ. ಒಬ್ಬರು ಸುಮ್ಮನಿದ್ದ ಮಾತ್ರಕ್ಕೆ ಅವರಿಂದ ಏನೂ ಸಾಧ್ಯವಿಲ್ಲ ಎಂದು ಅಲ್ಲ. ಶಾಂತವಾಗಿ ಇರುವಂತಹ ಸಮುದ್ರದಲ್ಲಿ ಸುನಾಮಿಗಳು ಏಳುವುದು ನೆನಪಿರಲಿ. ಜೀವನದಲ್ಲಿ ಯಾವಾಗಲೂ ಧೈರ್ಯಶಾಲಿಯಾಗಿರಿ, ಏಕೆಂದರೆ ಮನೋಬಲವನ್ನು ಯಾರೂ ಬದಲಾಯಿಸಲು ಸಾಧ್ಯವೇ ಇಲ್ಲ. ತೃಪ್ತಿ ಎಂದರೆ ನಿಮಗೆ ಬೇಕಾದದ್ದನ್ನು ಪೂರೈಸುವುದು ಅಲ್ಲ, ಆದರೆ ನೀವು ಈಗಾಗಲೇ ಎಷ್ಟು ಹೊಂದಿದ್ದೀರಿ ಎನ್ನುವುದು ಅರಿವನ್ನು ಮೂಡಿಸಬೇಕು. ಒಳ್ಳೆಯ ಮನಸ್ಸಿನಿಂದ ಹೇಳುವಂತಹ ಪ್ರತಿಯೊಂದು ಮಾತು ಮೌಲ್ಯಯುತವಾಗಿರುತ್ತದೆ. ಒಳ್ಳೆಯ ಆಲೋಚನೆಗಳಿಂದ ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಉಪಯುಕ್ತವಾಗಿರುತ್ತದೆ.
ನಿಮ್ಮ ಆಲೋಚನೆಯು ನಿಮ್ಮ ಭವಿಷ್ಯದ ಕನ್ನಡಿಯಾಗಿದೆ. ಆದ್ದರಿಂದ ನಿಮ್ಮ ಆಲೋಚನೆಗಳು ಒಳ್ಳೆಯದಾಗಿರಲಿ. ಮಾತಿಗೆ ನಿಲ್ಲುವುದು ಎಂದರೆ ನಾವಾಡುವ ಪ್ರತಿಯೊಂದು ಮಾತನ್ನು ನೆನಪಿಸಿಕೊಳ್ಳುವುದು ಎಂದರ್ಥ. ಇದು ನಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ. ಹೊರಗಿನ ಮಾತು ಕೇಳುವವನು ಚದುರಿ ಹೋಗುವನು, ತನ್ನೊಳಗಿನ ಮಾತು ಕೇಳುವವನು ಏಳಿಗೆಯನ್ನು ಹೊಂದುವನು. ಜೀವನದಲ್ಲಿ ಏಳಿಗೆಯನ್ನು ಹೊಂದಬೇಕು ಎಂದರೆ ತನ್ನೊಳಗಿನ ಮಾತನ್ನು ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಶ್ರೇಷ್ಠತೆಯು ಹುಟ್ಟಿನಿಂದ ಬರುವಂಥದ್ದಲ್ಲ. ಒಳ್ಳೆಯ ಗುಣಗಳನ್ನು ಹೊಂದುವುದರಿಂದ ಶ್ರೇಷ್ಠತೆ ಎನ್ನುವುದು ದೊರೆಯುತ್ತದೆ. ನೀವು ಇತರರನ್ನು ಗೌರವದಿಂದ ನಡೆಸಿಕೊಂಡಾಗ ನೀವು ಪ್ರತಿಯಾಗಿ ಅವರ ಗೌರವವನ್ನು ಗಳಿಸುತ್ತೀರಿ. ಹಾಗಾಗಿ ಯಾರಿಂದಾದರೂ ನಾವು ಗೌರವವನ್ನು ಬಯಸುತ್ತಿದ್ದೇವೆ ಎನ್ನುವುದಾದರೆ ನಾವು ಮೊದಲು ಗೌರವವನ್ನು ಕೊಡುವುದನ್ನು ಕೂಡ ಕಲಿಯಬೇಕಾಗುತ್ತದೆ. ಮೊದಲು ಕ್ಷಮೆ ಕೇಳುವವನು ಧೈರ್ಯಶಾಲಿ, ಮೊದಲು ಕ್ಷಮಿಸುವವನು ಬಲಶಾಲಿ, ಮೊದಲು ಮರೆತು ಬಿಡುವವನು ಸಂತೋಷವಾಗಿ. ಇನ್ನೊಬ್ಬರಿಗೆ ನಾವು ಮಾಡುವ ಸಹಾಯದಿಂದ ನಮ್ಮೊಳಗೆ ಒಂದು ಸಂತೃಪ್ತಿ ಹಾಗೂ ಸಂತಸ ಮೂಡುತ್ತದೆ. ಹಾಗಾಗಿ ಇನ್ನೊಬ್ಬರಿಗೆ ಆದಷ್ಟು ಸಹಾಯವನ್ನು ಮಾಡುವುದನ್ನು ಕಲಿಯಿರಿ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.